ಈ ಕ್ಯಾಪ್ಟನ್ಸಿ ಮಾಡೇ ಮಾಡ್ತಾನೋ ಇದ್ರಾಗ ಹಳ್ಳಿ ಹುಡುಗನ ಗತ್ತ ಗಮ್ಮತ್ತ ತಾಕತ್ತ ತೋರ್ಸೇ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನ್ ಅಂದ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತಂತೂ ಬಿಗ್ ಬಾಸ್ ಅಂತೂ ಕ್ರೇಜಿ ಅಂದ್ರೆ ಕ್ರೇಜಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಹಳ್ಳಿ ಪ್ರತಿಭೆಯಾದ ಮಾಳು ಅವರು ಸಖತ್ ಅಂದ್ರೆ ಸಖತ್ತಾಗಿ ಸೌಂಡ್ ಮಾಡ್ತಾರೆ. ಹಾಡಿನ ಮುಖಾಂತರ ಎಲ್ಲರಿಗೂ ಟಾಂಗ್ ಕೊಟ್ಟು ಸಖತ್ ಅಂದ್ರೆ ಸಖತ್ತಾಗಿ ಉರಿಸ್ತಾರೆ. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಹೊರಗಡೆಯಿಂದ ಸ್ವಲ್ಪ ಜನ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ. ಅವರ ಒಂದು ಓಟಿನ ಮೇಲೆ ಯಾರ್ಯಾರಪ್ಪ ಅಂತಂದ್ರೆ ಜಾನ್ವಿ ಆಗಿರ್ಬೋದು, ಹಾಗೇನೆ ಅಭಿ ಆಗಿರ್ಬೋದು, ರಘು ಅವರು, ರಿಷಾ ಅವರು, ಮಾಳು ಅವರು, ಹಾಗೇನೆ ಕಾವ್ಯ ಅವರು, ಅವರೆಲ್ಲ ಸ್ಟೇಜ್ ಮೇಲೆ ಬಂದು ಅವರು ಕ್ಯಾಪ್ಟನ್ ಆಗಲು ಅರ್ಹತೆ ಏನಿದೆ ಅನ್ನೋದನ್ನ ಅವರು ವ್ಯಕ್ತಪಡಿಸಬೇಕಾಗುತ್ತೆ. ಸೊ ಅವಾಗ ಮಾಳು ಅವ್ರು ಬರ್ತಾರೆ. ಅವ್ರು ಬಂದು ಹಾಡಿನ ಮುಖಾಂತರ ಎಲ್ಲರಿಗೂ ಸಖತ್ ಅಂದ್ರೆ ಸಖತ್ತಾಗಿ ಟಾಂಗ್ ಕೊಡ್ತಾರೆ. ಹಾಗೇನೆ ಮಾಳು ಯಾಕೆ ಸ್ಟ್ಯಾಂಡ್ ತಗೊಳ್ಳಲ್ಲ, ಸೊ ಹಾಗೇನೆ ಮನೆಯವರೆಲ್ಲ ಯಾಕೆ ಸುಮ್ನೆ ಜಗಳ ಆಡ್ತಾರೆ, ಎಲ್ಲದ್ರ ಬಗ್ಗೆ ಬಿಚ್ಚಿಟ್ಟು ಸಖತ್ ಅಂದ್ರೆ ಸಖತ್ತಾಗಿ ಮನೆಯವ್ರಿಗೆಲ್ಲ ಉರಿಸ್ತಾರೆ. ಸೊ ಈ ವಾರದಲ್ಲಿ ಇವರು ಕೊಟ್ಟ ಟಾಂಗ್ ನೋಡಿದ್ರೆ ಮನೆಯಲ್ಲಿ ಮುಂದಿನ ಕ್ಯಾಪ್ಟನ್ ಆಗೋದು ಮಾಳು ಅವ್ರಂತಾನೆ ಹೇಳ್ಬೋದು. ಸೊ ಹಾಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಕಳೆದ ಎಪಿಸೋಡ್ ಗಳಲ್ಲಿ ನೋಡೇ ಇರ್ತೀರಾ, ಜಾನ್ವಿ ಹಾಗೇನೆ ಅಶ್ವಿನಿ ಗೌಡ ಅವ್ರಿಗೆ ತುಂಬಾನೇ ದೊಡ್ಡ ಜಗಳ ಆಗಿ ಇಬ್ರು ಕೂಡ ಬೇರೆ ಆಗಿರ್ತಾರೆ. ಸೊ ಆದ್ರೆ ಇವಾಗ ಒಂದು ಸಂದರ್ಭ ಬಂದಿರುತ್ತೆ. ಏನಪ್ಪಾ ಅಂದ್ರೆ, ಅವರವರ ಮನೆಯಿಂದ ಅವರವರ ಮಕ್ಕಳ ಲೆಟರ್ ಬಂದಿರುತ್ತೆ. ಸೊ ಆ ಒಂದು ಲೆಟರ್ ತೆಗೆದುಕೊಳ್ಳುವ ಸಮಯದಲ್ಲಿ ಇಬ್ರು ಕೂಡ ತುಂಬಾ ಎಮೋಷನಲ್ ಆಗ್ತಾರೆ. ಸೊ ಆದ ಕಾರಣ ಅದೇನಾಯ್ತೋ ಗೊತ್ತಿಲ್ಲ, ಇಬ್ರು ಕೂಡ ಮತ್ತೆ ಒಂದಾಗ್ತಾರೆ. ಸೊ ಇವರಿಬ್ರು ಒಂದಾಗಿದ್ದು ನಿಮ್ಗೆಲ್ಲ ಎಷ್ಟು ಬೇಜಾರಾಯ್ತು ಅಂತಾನೆ ನಾನು ಕೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇವರಿಬ್ರು ಒಂದಾಗಿರೋದು ಜಾಸ್ತಿ ಜನಕ್ಕೆ ಇಷ್ಟ ಆಗಿರೋದಿಲ್ಲ. ಸೊ ಈ ಒಂದು ವಿಷಯದ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರದ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗೆ ನಮ್ಮ ಒಂದು ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.